ಹಾಯ್, ಗುಡ್ ಮಾರ್ನಿಂಗ್. ಗೊತ್ತಿದೆ ಎಂದರೆ ಅದು ಜ್ಞಾನ, ಗೊತ್ತಿಲ್ಲ ಎಂದರೆ ಅದು ಅಜ್ಞಾನ. ಗೊತ್ತಿದೆ ಎಂದರೆ ಜ್ಞಾನ, ಅದು ಗೊತ್ತಿಲ್ಲ ಅಂದರೆ ಅಜ್ಞಾನ. ಬುದ್ಧಿ ಇದೆ, ಮಾಹಿತಿ ಇದೆ, ಮಾಹಿತಿ ಇಲ್ಲ ಅಂದರೆ ಗೊತ್ತಿಲ್ಲ. ಗೊತ್ತಿರುವುದು ಎಂದರೆ ಗೊತ್ತಿದೆ ಜ್ಞಾನ, ಗೊತ್ತಿಲ್ಲ ಎಂದರೆ ಅಜ್ಞಾನ. ಗೊತ್ತಿರುವುದೇನೋ ಗೊತ್ತಿದೆ ಅಥವಾ ಗೊತ್ತಿದೆ ತಿಳಿದಿದೆ ಎಂದರೆ ಅದು ಗೊತ್ತು ಜ್ಞಾನ. ಇನ್ಫಾರ್ಮೇಷನ್ ಗೊತ್ತಿರುವುದು, ಮೆದುಳಿನಲ್ಲಿ ಇನ್ಫಾರ್ಮೇಷನ್ ಇದೆ, ಅದು ಗೊತ್ತು. ಅವನಲ್ಲಿ ಜ್ಞಾನ ಸಹಿತ ಮಾಡಿದ ಅವನಿಗೆ ಗೊತ್ತಿದ್ದು ಮಾತಾಡಿದ. ಜ್ಞಾನ ರಹಿತ ಕೆಲಸ ಎಂದರೆ ಅವನಿಗೆ ಗೊತ್ತಿಲ್ಲ. ಅಜ್ಞಾನದ ಗೊತ್ತಿದೆ. ಐ ಡೋಂಟ್ ನೋ ಗೊತ್ತಿಲ್ಲ ಅಂದರೆ ಏನು, ಗೊತ್ತಿಲ್ಲ ಎಂದರೆ ಗೊತ್ತಿಲ್ಲ. ವಿತೌಟ್ ನಾಲೆಡ್ಜ್ ಅಂದರೆ ನಾಲೆಡ್ಜ್ ಇಲ್ಲ. ಗೊತ್ತಿದ ಸೈನ್ ಮಾಡಿದ, ಅವನಿಗೆ ಗೊತ್ತಿದೆ ಅಂದರೆ ಅದು ಗೊತ್ತಿದೆ ಅದು ಸೈನ್. ಲೈಟ್ ಆನ್ ಅಂದರೆ ಗೊತ್ತಿದೆ, ಲೈಟ್ ಆಫ್ ಅಂದರೆ ಗೊತ್ತಿಲ್ಲ. ಅಂದರೆ ಗೊತ್ತಿದ್ದು ಗೊತ್ತಿಲ್ಲದ್ದು ಅಂದರೆ ತಿಳಿದಿದೆ ಮತ್ತು ತಿಳಿದಿಲ್ಲ. ಅಂದರೆ ಗೊತ್ತಿದೆ ಅಂದರೆ ಅದು ಜ್ಞಾನ, ಗೊತ್ತಿಲ್ಲ ಅಂದರೆ ಅದು ಅಜ್ಞಾನ. ಆ್ಯಕ್ಟಿವ್ ಅಂದರೆ ಒಂದು ಬೆಳಗ್ಗೆ ಬೇಗ ಹೆಚ್ಚಿನ ಹೊಸ ಐಡಿಯಾ ಬರುತ್ತದೆ. ಉದ್ಯೋಗ ಅಂದರೆ ಕೆಲಸ ಇದೆ ಅಂದರೆ ಉದ್ಯೋಗ, ಕೆಲಸ ಇಲ್ಲ ಅಂದರೆ ನಿರುದ್ಯೋಗ. ಅರ್ಥ ಮಾಡಿಕೊಂಡು ಓದುವುದು ಮಣ್ಣಿನ ಬೀಜ ಬಿತ್ತಿದಂಗೆ ಆಗುತ್ತದೆ. ನಾವು ಏನೋ ವಿಷಯವನ್ನು ಯಾವುದನ್ನು ತಿಳ್ಕೊಂಡು ಸುಲಭವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೇನಾಗುತ್ತಪ್ಪ ಅಂದರೆ ಅದರೊಳಗೆ ಮಣ್ಣಿನೊಳಗೆ ಬೀಜ ಬಿತ್ತಿದಂಗೆ ಮರ ಆಗುತ್ತದೆ, ಹೋಗ್ತಾ ಇರುತ್ತೆ. ಅಂದರೆ ನಾವು ಅರ್ಥ ಮಾಡ್ತಾ ಹೋದರೆ ಅದು ಬೆಳಿತಾನೇ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳೋದ್ರೆ ಅದು ಏನಾಗುತ್ತೆ, ನಾಶನ ಆಗುತ್ತೆ. ಒಂದು ಕಲ್ಲಿದೆ, ಆ ಕಲ್ಲಿನ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ, ಪ್ರಯೋಜನ ಇಲ್ಲ, ಅಂದರೆ ವೇಸ್ಟ್. ಅರ್ಥ ಅದಕ್ಕೆ ಬರಲ್ಲ. ಅಂದರೆ ನಮಗೆ ಉಪಯೋಗ ಇದೆ. ಅಂದರೆ ಒಂದು ಬೀಜ ಹಾಕ್ಕೊಂತ ಮರ ಆಗ್ತಾ ಬೆಳೀತಾ ಹೋಗುತ್ತೆ, ನಮಗೆ ಹಣ್ಣು ಫಲವತ್ತ ಕೊಡುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಂಡ್ರೆ ನಮಗೆ ಜ್ಞಾನ ಬರುತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಗೆ ಜ್ಞಾನ ಬರಲ್ಲ. ಜ್ಞಾನ ಇದೆ, ಅರ್ಥ ಆಯ್ತಾ. ಗೊತ್ತಿದೆ ಅಥವಾ ಗೊತ್ತಿಲ್ಲ, ಫಾರ್ಮೇಟ. ಗೊತ್ತಂದರೆ ಮಾಹಿತಿ ಇದೆ ಅಥವಾ ಮಾಹಿತಿ ಇಲ್ಲ ಅಂತ ಅರ್ಥ. ಗೊತ್ತಿಲ್ಲದನ್ನು ಮಾಹಿತಿ ಇದೆ ಮತ್ತು ಮಾಹಿತಿ ಇಲ್ಲ. ಜ್ಞಾನ ಇದೆ ಮತ್ತು ಜ್ಞಾನ ಇಲ್ಲ ಅಂತ ಕರಿತೀವಿ. ಯಾವುದನ್ನಾದರೂ ತಿಳ್ಕೊಳ್ಬೇಕು, ತಿಳ್ಕೊಂಡ್ರೆ ಮಾತ್ರ ಜ್ಞಾನ ಬರೋಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ. ಇವೆಲ್ಲವನ್ನು ವಿಷಯವನ್ನು ಅರ್ಥ ಮಾಡಿ. ಇರು ಅಂತ ಕೇಳ್ತಾನೆ ಕ್ವಶನ್. ಯಾವುದೇ ಕ್ವಶನು ರೈತ ಅಂತ ಕೇಳಿದ್ರೆ ಇಲ್ಲ, ಇರು ಅಂತಂದರೆ ಇದೆ ಅಂತ ಅರ್ಥ. ಗ್ಯಾಸ್ ಇರುವುದು, ಗ್ಯಾಸ್ ರೈತ ಅಂತಂದರೆ ಇಲ್ಲ ಅಂತ ಅರ್ಥ. ಬುದ್ಧಿ ಇರುವನು ಅಂದರೆ ಬುದ್ಧಿ ಇದೆ. ಇವೆಲ್ಲ ಸಿಂಪಲ್ ಅರ್ಥ. ಇರುವಂಥದ್ದು ಇದೆ ಅಥವಾ ಇಲ್ಲದು, ಯಾವ ಹೆಂಗಂದ್ರೆ ಏನು ಇದೆ ವಿತ್ ಇಲ್ಲ. ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ಇದೆ. ತಿಳಿದುಕೊಳ್ಳೋದು, ಅರ್ಥ ಮಾಡಿಕೊಳ್ಳೋದು, ಕಲ್ತ್ಕೊಳ್ಬೇಕು. ಯಾವುದೇ ವಿಷಯವನ್ನಾಗಲಿ ಕಲ್ತ್ಕೋಬೇಕು. ಯಾರ ಹತ್ರ ಕೇಳಿ ಏನೋ ಮಾಡಿ ತಿಳಿದಿದೆ, ಮಾಹಿತಿ ಇದೆ, ಎಲ್ಲ ವಿಷಯವನ್ನು ಗೊತ್ತಿದೆ. ಎಲ್ಲ ಸಾಮಾನ್ಯ ಜ್ಞಾನ ಅಂದರೆ ಏನು, ಪ್ರಪಂಚದ ಬಗ್ಗೆ ಗೊತ್ತಿದೆ ಅಂದರೆ ಅದು ಸಾಮಾನ್ಯ ಜ್ಞಾನ. ಅರಿವಿಲ್ಲ ಅಂದರೆ ಅವನು ಗೊತ್ತಿಲ್ಲ, ಎಚ್ಚರಿಕೆ ಇಲ್ಲ ಅಂತ ದಡ್ಡ ಅಂತ. ಗೊತ್ತಿದೆ, ಅರಿವಿದೆ ಅಂದರೆ ಎಚ್ಚರಿಕೆ ಮತ್ತು ಅದೇ ಅರಿವಿದೆ ಅಂದರೆ ಅದೇ ಅರಿವು. ಇಟ್ಕೊಂಡು ಕೆಲಸ ಮಾಡಬೇಕು. ಬುದ್ಧಿ ಇಲ್ಲ ಅಂದರೆ ಬುದ್ಧಿವಂತಿಕೆ ಇಲ್ಲ, ಯೋಚನೆ ಮಾಡಲ್ಲ, ಸರಿ ತಪ್ಪಂತ ಗೊತ್ತಾಗಲ್ಲ. ಮೂರ್ಖತನ ಅಂದರೆ ಸ್ಟೂಪಿಡ್ ಅಂದರೆ ಸೆನ್ಸ್ ಇಲ್ಲ, ಬ್ರೈನ್ ಇಲ್ಲ ಅಂತ ಅರ್ಥ. ಯೋಚನೆ ಮಾಡೋಕ್ಕಲ್ಲ, ಅವನು ಸುಮ್ಮನೆ ಇರ್ತಾನೆ. ಎಚ್ಚರಿಕೆ ಇಲ್ಲ, ತಿಳಿದಿದೆ, ಅರ್ಥ ಆಗಿದೆ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ, ತಿಳಿದಿದೆ, ಅದು ಒಬ್ಬ ಜ್ಞಾನ, ಅಜ್ಞಾನ. ಎಲ್ಲ ಸಿಂಪಲ್ ಅರ್ಥ ಇದೆ. ಅರಿವಿದೆ, ತಿಳಿದಿದೆ, ಎಚ್ಚರಿಕೆ ಇದೆ. ತುಂಬ ಬುದ್ಧಿ ಇರುವನು ಅಂದರೆ ಚುರುಕುತನ, ಅಂದರೆ ಬೇಗ ಸ್ಪೀಡಾಗಿ ಕೆಲಸ ಮಾಡಿ ತೋರಿಸ್ಬಿಡ್ತಾನೆ, ಬೇಗ ಕಲ್ತ್ಕೊಂಡ್ಬಿಡ್ತಾನೆ. ಒಂದು ಸರಿ ಹೇಳಿದ್ರೆ ಯಾವುದೋ ವಿಷಯ ತಲೆ ಒಳಗೆ ಮಾಹಿತಿ ಇದೆ ಅಂದರೆ ಅದು ಜ್ಞಾನ, ತಲೆ ಒಳಗೆ ಮಾಹಿತಿಯೇ ಇಲ್ಲ ಅಂದರೆ ಅದು ಅಜ್ಞಾನ. ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು. ಯಾವುದನ್ನೆಲ್ಲ ತಿಳ್ಕೊಂಡ್ರೆ ಬರುತ್ತೆ. ಎಲ್ಲ ಸಿಂಪಲ್ ಅರ್ಥಗಳು ಇದ್ದಾವೆ. ನೀವು ಇದನ್ನು ಸ್ವಲ್ಪ ಕಲಿಯೋದಾಗ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ತೋರಿಸಿದರೆ ಆರಾಮಾಗಿ ಬರುತ್ತೆ. ಅರ್ಥ ಆಯ್ತಾ. ಎಲ್ಲ ಸಿಂಪಲ್ ಮೆಥಡ್ಗಳು. ವ್ಯಾಪಾರ ಹೆಂಗೆ ಮಾಡಬೇಕು, ದುಡ್ಡು ಮಾಡೋದು, ದುಡ್ಡು ಗಳಿಸೋದು, ಸೇಲ್ಸ್ ಮಾಡೋದು, ಎಲ್ಲ ವಿಷಯಗಳು ತುಂಬ ಸುಲಭವಾದ ರೀತಿ ಒಳಗಿದೆ. ಸುಲಭವಾಗಿ ಇದು ಇನ್ಫಾರ್ಮೇಷನ್, ಅಂಗಡಿ ವ್ಯವಹಾರ ಹೆಂಗೆ ಮಾಡಬೇಕು ಎಲ್ಲ ಗೊತ್ತಿದೆ. ಕಿಲ್ಲಾಡಿತನ, ಜಾಣತನ ಅಂದರೆ ಏನು, ಎಲ್ಲ ಸಿಂಪಲ್ ಮೆಥಡ್ಗಳು ಇದೆ.